ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಮ್ಯಾಮ್, ಜಾಯ್ನಿಂಗ್ ಫಾರ್ಮ್ಯಾಲಿಟೀಸ್ ಎಲ್ಲ ನಿಮ್ಮ ಹತ್ರನೇ ಕಂಪ್ಲೀಟ್ ಮಾಡೋಕ್ಕೆ ಹೇಳಿದ್ದಾರೆ. ಯಾ ಐ ನೋ, ನೀವು ನನಗೆ ರಿಪೋರ್ಟ್ ಮಾಡಬೇಕು ಅಂತಲೂ ಹೇಳಿರ್ಬೇಕಲ್ವಾ. ಇಷ್ಟು ದಿವಸ ಬಾಸ್ ಆಗಿದ್ರಿ, ಈಗ ಎಂಪ್ಲಾಯ್ ಅಂದರೆ ಎಂಪ್ಲಾಯ್ ಥರನೇ ಇರಬೇಕು. ಎಸ್ ಮ್ಯಾಮ್. ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗಲ್ಲ. ನೋ ಪ್ರಾಬ್ಲಮ್ ಮ್ಯಾಮ್. ನಿಮಗೆ ಕಷ್ಟ ಆದರೆ ಈಗಲೇ ಹೇಳಿ. ನಾನು ತುಂಬ ಸ್ಟ್ರಿಕ್ಟ್ ಅಂತ ಗೊತ್ತಿರಬೇಕಲ್ವಾ. ಗೊತ್ತು ಮ್ಯಾಮ್, ನಾನು ಇಲ್ಲಿಗೆ ಕೆಲಸ ಕಲಿಯಕ್ಕೆ ಬಂದಿರೋದು, ಮಿಕ್ಕಿದ್ದು ಯಾವುದು ನನಗೆ ಮ್ಯಾಟ್ರ್ ಆಗಲ್ಲ. ಗುಡ್, ಇದೇ ಉತ್ಸಾಹ ಕೊನೆಯವರೆಗೂ ಉಳಿಸ್ಕೊಳ್ಳಿ. ಬೈ ದ ವೇ, ಮಿಕ್ಕಿದ ಫಾರ್ಮಾಲಿಟಿ ಎಲ್ಲ HR ನೋಡ್ಕೋತಾರೆ. ಸೊ ಇವತ್ತಿಂದನೇ ಕೆಲಸ ಸ್ಟಾರ್ಟ್ ಮಾಡಿ. ಏನು ಕೆಲಸ ಮಾಡಬೇಕು ಮ್ಯಾಮ್? ತಾಳ್ಮೆ ಇರಲಿ ಕಾರ್ತಿಕ್. ಲೆಟ್ ಸ್ಟಾರ್ಟ್ ವಿತ್ ದಿ ಬೇಸಿಕ್. ನೀವು ನನ್ನ ಅಸಿಸ್ಟ್ ಮಾಡಬೇಕು. ನಾನು ಹೇಳಿದ ಕೆಲಸ ಮಾಡಬೇಕು, ಟು ದಿ ಪಾಯಿಂಟ್ ಇರಬೇಕು. ಅದರ್ವೈಸ್ ನಾನು ಟಾಲರೇಟ್ ಮಾಡಲ್ಲ. ಓಕೆ ಮ್ಯಾಮ್. ಈ ಡಾಕ್ಯುಮೆಂಟ್ಸ್ ತಗೊಂಡು ಬಾಸ್ ಹತ್ರ ಸಿಗ್ನೇಚರ್ ಮಾಡಿಸ್ಕೊ ಬನ್ನಿ. ಅದಕ್ಕೂ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಹೋಗಿ. ಸರಿ ಮ್ಯಾಮ್. ಎವ್ರಿಡೇ ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ. ಓಕೆ ಮ್ಯಾಮ್. ಸೈನ್ ಹಾಕಬೇಕಾಗಿರೋ ಬಾಸು CEO ಅವರಾ? ಅಲ್ಲ, ಕೀರ್ತನಾ ಮೇಡಮ್. ನಿನ್ನ ಮನಸ್ಸು ಎಷ್ಟು ಕ್ಲಿಯರ್ ಆಗಿದೆ ಅಂದಮೇಲೆ ನೀನು ಯಾಕೆ ರಿತು ಹತ್ರ ಒಂದ್ಸತಿ ಮಾತಾಡಬಾರ್ದು? ಅವಳಿಗೆ ಅರ್ಥ ಮಾಡಿಸಿ ನೀನು ಮಾಡ್ತಿರೋದು ಸರಿ ಇಲ್ಲ ಅಂತ ಯಾಕೆ ಕೇಳಬಾರ್ದು? ನಾನು ಹೇಳೋಷ್ಟು ಹೇಳಾಗಿದೆ ಸತ್ಯ. ಅವಳು ನನ್ನ ಮಾತು ಕೇಳಲ್ಲ. ನಾನು ಯಾವತ್ತೂ ಅವಳ ಮನಸ್ಸಲ್ಲಿ ಪ್ರೀತಿ ಹುಟ್ಟಿಸೋ ಥರ ನಡ್ಕೊಂಡೂ ಇಲ್ಲ. ಅವಳೇ ತನ್ನ ಭಾವನೆಗಳು ಹೇಳ್ಕೊಂಡಾಗ ಇದೆಲ್ಲ ಬೇಡ ಅಂತ ದೂರನೇ ಇದ್ದೀನಿ. ಆದರೂ ಅವಳು ಹೀಗೆ ಮಾಡಿದ್ರೆ ನಾನು ಏನು ಮಾಡಲಿ ಹೇಳು? ಅವಳು ಸೇಲ್ಸ್ ಗರ್ಲಾಗಿ ಸೇರ್ಕೊಂಡಿದ್ದೀನಿ ಅಂತ ಹೇಳಿದ್ಲು. ಅದು ಈ ಮನೆ ಅವ್ರಿಗೆ ಸರಿ ಹೋಗಲ್ಲ ರಾಕಿ. ಆದ್ರೆ ಅವಳು ಯಾರ ಮಾತನ್ನು ಕೇಳ್ತಾ ಇಲ್ಲ, ದೃಢ ನಿರ್ಧಾರ ಮಾಡಿದಾಳೆ. ಮೋಸ್ಟ್ಲಿ ನಿನ್ನ ಮತ್ತೆ ಅವಳ ಮಧ್ಯೆ ನಡೆದಿರೋ ಮಾತುಕತೆನೇ ಇದಕ್ಕೆ ಕಾರಣ ಆಗಿರ್ಬೋದಾ ಅಂತ. ಮಾತಿನ ಮಧ್ಯ ನಿನಗೆ ಪ್ರಪಂಚನೇ ಗೊತ್ತಿಲ್ಲ ಅಂದ್ಬಿಟ್ಟೆ. ಅದಕ್ಕೆ ಹೀಗೆ ಹಠ ಹಿಡ್ದಿದ್ದಾಳೆ. ಪ್ರಪಂಚ ತಿಳ್ಕೊತೀನಿ ಅಂತಿದ್ದಾಳೆ. ನಾನು ಏನು ಮಾಡಲಿ ಸತ್ಯ? ನನ್ನೆಲ್ಲ ಮಾತನ್ನು ಉಲ್ಟಾ ತಗೋತಾಳೆ ಅವಳು. ಹಾಗಿದ್ರೆ ನೀನು ಅವಳ ಹತ್ರ ಮಾತಾಡಿದ್ರೆ ಸರಿ ಹೋಗಲ್ಲ ಅಂತೀಯಾ? ಚಾನ್ಸೇ ಇಲ್ಲ. ನಾನೇನಾದರೂ ಈಗ ಅವಳ ಹತ್ರ ಮಾತಾಡಿದ್ರೆ ಈಗ ಆಗಿರೋ ಸಮಸ್ಯೆಗಳಿಗಿನ್ನ ದೊಡ್ಡ ಸಮಸ್ಯೆ ಆಗೋ ಸಾಧ್ಯತೆಗಳಿದೆ. ಅದಕ್ಕೆ ನಾನು ಅವಳಿಂದ ದೂರ ಇದ್ರೆ ಎಲ್ರಿಗೂ ಒಳ್ಳೇದು. ಮತ್ತೀಗ ಏನು ಮಾಡೋದು ರಾಕಿ? ಅವಳನ್ನು ಹೇಗಾದರೂ ಮಾಡಿ ವಾಪಸ್ ಕರ್ಕೊಂಡು ಬರ್ಬೇಕಲ್ವಾ? ಚಿಕ್ಕತ್ತೆಗಂತೂ ಅವಳದ್ದೇ ಚಿಂತೆ ಆಗ್ಬಿಟ್ಟಿದೆ. ಸತ್ಯ ನನ್ನ ಕೇಳಿದ್ರೆ ಅವಳಿಗೆ ನೀನಂದ್ರೆ ತುಂಬ ಇಷ್ಟ. ನಿನ್ನ ರೋಲ್ ಮಾಡೆಲ್ ಆಗಿ ನೋಡ್ತಾಳೆ. ಅವಳ ಹತ್ರ ಮಾತಾಡೋದೇ ಆದರೆ ಅದು ನೀನೇ ಮಾತಾಡಬೇಕು ಸತ್ಯ. ನೀನೇ ಅವಳಿಗೆ ಪರಿಸ್ಥಿತಿನ ಅರ್ಥ ಮಾಡಿಸ್ಬೇಕು. ಐ ಥಿಂಕ್ ಅವಳು ನಿನ್ನ ಮಾತು ಕೇಳ್ತಾಳೆ, ಅರ್ಥನೂ ಮಾಡ್ಕೋತಾಳೆ. ಎಕ್ಸ್ಕ್ಯೂಸ್ ಮೀ ಕಾರ್ತಿಕ್. ಎಸ್ ಮ್ಯಾಮ್. ಮೇಡಮ್ ಹತ್ರ ಈ ರಿಪೋರ್ಟ್ಸ್ಗೆ ಅಪ್ರೂವಲ್ ತಗೊಬನ್ನಿ. ಸರಿ ಮ್ಯಾಮ್. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. Can you listen to me this time, please? ಇದಕ್ಕೆ ನಿಮ್ಮ ಅಪ್ರೂವಲ್ ಬೇಕಾಗಿದೆ. Last time was a miss, I agree. But easily I'm not going to miss. Mark my words. No. ಆ ಮಹತಿನ ನಮ್ಮ ಗ್ರೂಪಲ್ಲಿ ಸೇರಿಸ್ಕೊಳ್ಳೋದು ಬೇಡ. Such a way she is. In fact, last time she was about to get arrested. ನಾನೇ ಅವಳನ್ನ ಸೇವ್ ಮಾಡಿದ್ದು. ಆ ಗ್ರ್ಯಾಟಿಟ್ಯೂಡು ಇಲ್ಲ ಅವಳಿಗೆ. ಅಪ್ರೂವಲ್? ಅರ್ಜೆಂಟ್ ಬೇಕಂತೆ, ಇವಾಗಲೇ ಸೈನ್ ಬೇಕು.
ಲಿಸನ್, ಐ ವಿಲ್ ಕಾಲ್ ಯು ಬ್ಯಾಕ್. ನಾನು ಫೋನಲ್ಲಿ ಮಾತಾಡ್ತಿರೋದು ಕಾಣಿಸ್ತಿಲ್ವಾ ಕಾರ್ತಿಕ್? ನೀವೇನು ಅಷ್ಟೊಂದು ಇಂಪಾರ್ಟೆಂಟ್ ಫೋನ್ ಕಾಲಲ್ಲಿ ಇರಲಿಲ್ವಲ್ಲ. ಇವಾಗ ನೀವು ಸೈನ್ ಮಾಡಿಲ್ಲ ಅಂದರೆ ರೂಪಾ ನನಗೆ ಬೈತಾಳೆ. ತುಂಬ ಅರ್ಜೆಂಟ್ ಇದೆ, ಸೊ ಪ್ಲೀಸ್ ಸೈನ್ ಮಾಡಿ. ಪ್ಲೀಸ್. ವಾವ್, ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿದ್ಯಾ ಕಾರ್ತಿಕ್, ಟೈಮು ಎಷ್ಟು ಬೇಗ ಬದಲಾಗತ್ತೆ ಅಂತ. ಮೊನ್ನೆ ನೀನಿಲ್ಲಿ ಕೂತಿದ್ದೆ, ಇವತ್ತು ನಾನು ಕೂತಿದ್ದೀನಿ. ಪಾಪ ಕಣೋ ನೀನು, ನಿನಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಒಂದು ವೇಳೆ ನೀನು ನನಗೆ ರಿಪೋರ್ಟ್ ಮಾಡ್ತಿದ್ಯಾ ಅನ್ನೋದು ನಿನ್ನ ಹೆಂಡತಿಗೆ ಗೊತ್ತಾಯ್ತು ಅಂದರೆ ತುಂಬ ಬೇಜಾರು ಮಾಡ್ಕೋತಾಳೆ. ನೀವಿಲ್ಲಿ ನನಗೆ ಕರುಣೆ ತೋರಿಸೋದಾಗಲಿ ಅಥವಾ ಸತ್ಯನ್ಗೆ ಅಯ್ಯೋ ಪಾಪ ಅನ್ನೋದಾಗಲಿ ಏನೂ ಬೇಕಾಗಿಲ್ಲ. ಇಲ್ಲಿ ನೀವು ನನಗೆ ಬಾಸ್, ನಾನು ನಿಮ್ಗೆ ಎಂಪ್ಲಾಯಿ. ಮಾತು ಮಿತಿಲಿದ್ರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಅದನ್ನು ಮೀರಿ ಮಾತಾಡ್ತೀನಿ ಅಂದರೆ ಯಾರ್ಯಾರ ಜಾಗ ಎಲ್ಲೆಲ್ಲಿ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ವಾವ್, ಸಖತ್ತಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ? ಎಲ್ಲ ಸತ್ಯನ್ ಟ್ರೈನಿಂಗಾ? ಹಾಗೆ ಅಂದ್ಕೊಳ್ಳಿ. ಸತ್ಯ ಯಾವತ್ತೂ ಸತ್ಯ ಮಾತಾಡೋಕ್ಕೆ ಹೆದರ್ಕೊಂಡವಳೆ ಅಲ್ಲ. ನಾನು ಅವಳಿಂದ ಅದನ್ನೇ ಕಲ್ತ್ಕೋತಾ ಇದ್ದೀನಿ. ನನ್ನ ಜೀವನದಲ್ಲಿ ಅದನ್ನೇ ಅಳವಡಿಸ್ಕೋತಾ ಇದ್ದೀನಿ. ಇವಾಗ ನನಗೆ ಯಾವ ಭಯನೂ ಇಲ್ಲ. ಪ್ಲೀಸ್ ಸೈನ್ ಮಾಡಿಕೊಡಿ. ಗುಡ್. ಈ ಥರ 4 ಡೈಲಾಗ್ ಹೊಡೆಯೋದ್ರಿಂದ ಯಾರು ಹೀರೋಗಳಾಗೋದಿಲ್ಲ ಮರಿ. ನನಗೆ ಗೊತ್ತು. ಅದೇ ಥರ ಪವರ್ ಇದ್ದ ಮಾತ್ರಕ್ಕೆ ಯಾರೂ ಬಾಸೂ ಆಗಲ್ಲ. ಬಾಸ್ ಅನ್ನೋದು ಹುದ್ದೆ ಅಲ್ಲ, ಕರ್ತವ್ಯ. ಕರ್ತವ್ಯ ಬಿಟ್ಟು ಅನ್ಪ್ರೊಫೆಷನಲ್ ಆಗಿ ಮಾತಾಡಿದ್ರೆ ಅದು ಆ ಹುದ್ದೆಗೆ ಸೂಟ್ ಆಗಲ್ಲ. ವಾಟ್ ಡು ಯು ಮೀನ್? ನನಗೆ ಎದುರುತ್ತರ ಕೊಡ್ತಿದ್ಯಾ? ಶ್ಯೂರ್, ನನಗೆ ಅನುಭವ ಇಲ್ಲದೆ ಇರ್ಬೋದು, ಆದರೆ ಕಂಪ್ನಿ ಬೈಲೋ ಓದಿದ್ದೀನಿ. ವರ್ಕರ್ಗೆ ಹರ್ಟ್ ಆಗೋ ಥರ ನಡ್ಕೊಂಡ್ರೆ, ಅವಮಾನ ಆಗೋ ಥರ ಮಾತಾಡಿದ್ರೆ, ಪರ್ಸ್ನಲ್ ಅಟ್ಯಾಕ್ ಮಾಡಿದ್ರೆ, ಹೀಯಾಳ್ಸಿದ್ರೆ ಎಂಪ್ಲಾಯಿ ಬಾಸ್ ಮೇಲೂ ಆ್ಯಕ್ಷನ್ ತೊಗೊಬೋದು. ನೆನಪಿರಲಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಸಿಗ್ನೇಚರ್ ಪ್ಲೀಸ್. ಐ ನೋ ವೆನ್ ಟು ಸೈನ್ ಆ್ಯಂಡ್ ವೇರ್ ಟು ಸೈನ್. ನೀನಿವಾಗ ಹೋಗಿ ಕೆಲಸ ಮಾಡು. ನಿನಗೆ ಸಂಬಳ ಕೊಡ್ತಿರೋದು ಇಲ್ಲಿ ಬಂದು ಹರಟೆ ಹೊಡೆಯೋದಕ್ಕಲ್ಲ. ನಾನು ನಿಮ್ಮ ಹತ್ರ ಹರಟೆ ಹೊಡೆಯೋಕ್ಕೆ ಬಂದಿಲ್ಲ ಮೇಡಮ್. ಇದು ನನ್ನ ಕೆಲಸ. ನಿಮ್ಮ ಹತ್ರ ನಾನು ಕೆಲಸ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ರಾಕಿನೇ ಬಂದು ಈ ಮನೆ ಬಾಗಿಲು ತೆಗೆದಿದ್ರೆ ವಾವ್, ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ನಾನು ಅವನಿಗೆ ಬುಕ್ಸ್ ಕೊಡೋದು, ಅವ್ನು ನನ್ನ ಕೈಯಾರೆ ಬುಕ್ಸ್ ತೊಗೊಳ್ಳೋದು, ಎಷ್ಟು ಮಜಾ ಇರ್ತಿತ್ತು. ಏನಿತ್ತು, ಯಾರ್ದೋ ಮನೆ ಮುಂದೆ ನಿಂತ್ಕೊಂಡು ರಾಕಿ ಕನಸು ಕಾಣ್ತಾ ಇದೆಯಲ್ಲೇ, ಮೊದಲು ಬಂದಿರೋ ಕೆಲಸ ನೋಡು.
ಎಲ್ಲಿ ಹೋದ್ರೂ ಆ ರಾಕಿದೆ ಜಪ ನಿನಗೆ. ರಿತು ಏನಿದೆಲ್ಲ? ನೀನು ಯಾಕೆ ಈ ಕೆಲಸ ಮಾಡ್ತಿದ್ಯಾ? ನಿನಗಿರೋ ರೆಪ್ಯುಟೇಷನ್ಗೆ ಕ್ವಾಲಿಫಿಕೇಷನ್ಗೆ ಹೇಗಿರಬೇಕು ಗೊತ್ತಾ ನೀನು? ನಾನು ಕೋಪದಲ್ಲಿ ಒಂದು ಮಾತು ಹೇಳಿದೆ ಅಂತ ಅದನ್ನೇ ಸಾಧಿಸ್ತಿದ್ಯಲ್ಲ? ಯಾಕೆ ಹೀಗೆ ಮಾಡ್ತಿದ್ಯಾ ರಿತು? ನೀನು ಹೀಗೆ ನೋಡೋಕ್ಕಾಗ್ತಿಲ್ಲ, ನನಗೆ ಹಿಂಸೆ ಆಗ್ತಿದೆ. ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಅನ್ನಿಸ್ತಿದೆ. ಪ್ಲೀಸ್ ನನಗೆ ಕ್ಷಮಿಸ್ಬಿಡು ರಿತು. ಇನ್ಯಾವತ್ತೂ ನಾನು ಹಾಗೆ ಹೇಳಲ್ಲ, ನಿನ್ನ ಮೇಲೆ ರೇಗಲ್ಲ, ಕೋಪ ಮಾಡ್ಕೊಳಲ್ಲ. ದಯವಿಟ್ಟು ಈ ಹುಚ್ಚಾಟ ಬಿಟ್ಬಿಡು ರಿತು. ಐ ಆಮ್ ಸಾರಿ. ನನಗೆ ನಿನ್ನ ಸಾರಿ ಎಲ್ಲ ಬೇಡ. ಹೇಳೋದೇ ಆದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಲ್ಲ ಅದನ್ನೇ ಹೇಳು. ಏನ್ನ? ಏನು ಅಂತ ನಿಂಗೂ ಚೆನ್ನಾಗಿ ಗೊತ್ತು, ಅದನ್ನೇ ಹೇಳು. I love you, Ritu. I really love you. ಹಲೋ, ಆಗ್ಲಿಂದ ನೋಡ್ತಾನೆ ಇದ್ದೀನಿ. ನಿಮ್ಮ ಪಾಡಿ ನೀವು ನಗ್ತಾ ಇದ್ದೀರಾ. ಏನೇ ಬೇಕಾಗಿತ್ತು? ಸರ್ ಅದು ಬುಕ್ಸು, ಪೆನ್. ಓ, ಸೇಲ್ಸ್ ಗರ್ಲಾ? ಹೌದು ಸರ್. ಸಾರಿ, ನಮ್ಮ ಮನೇಲಿ ಯಾರು ಮಕ್ಕಳಿಲ್ಲ. ಮುಂದಕ್ಕೆ ಹೋಗಿ. ಹಲೋ. ಏನು ಬಾಸ್, ಹೇಗೆ ನಡೀತಿದೆ ಕೆಲಸ? ಇಷ್ಟೊತ್ತವರೆಗೂ ಚೆನ್ನಾಗೇ ನಡೀತಾ ಇತ್ತು. ಇವಾಗ ನೀನು ಫೋನ್ ಮಾಡಿದ್ಯಲ್ಲ, ಇನ್ಮೇಲೆ ಗೊತ್ತಿಲ್ಲ. ವಾವ್, ನಾನು ಕಾಲ್ ಮಾಡಿದ್ರೆ ನನ್ನ ನೆನಪಲ್ಲಿ ಕಳೆದೋಗಿ ಕೆಲಸ ಮರ್ತೋಗುತ್ತೆ ಅಂತನಾ? ಏಯ್, ನಾನು ಹೇಳಿದ ಹಾಗಲ್ಲ. ಮತ್ತೆ ಹೇಗೆ? ಏನಿಲ್ಲ ಬಿಡು. ಏನು ಕಾಲ್ ಮಾಡಿದ್ದು? ಕಾಲ್ ಮಾಡು ಅಂತ ಹೇಳಿದ್ಯಲ್ಲಪ್ಪ, ಅದಕ್ಕೆ ಕಾಲ್ ಮಾಡಿದೆ. ಅಯ್ಯೋ, ಏನೋ ತಮಾಷೆಗೆ ಹೇಳಿದ್ರೆ ಅದನ್ನೇ ಸೀರಿಯಸ್ ಆಗಿ ತಗೊಂಡು ಕಾಲ್ ಮಾಡ್ಬಿಡದಾ? ಓ ಹೌದಾ, ಸರಿ, ಹಾಗಿದ್ರೆ ಕಾಲ್ ಕಟ್ ಮಾಡ್ತೀನಿ. ಕಟ್ ಮಾಡಬೇಡ, ಮಾತಾಡು. ಬಾ ದಾರಿಗೆ. ಮತ್ತೆ ಹೇಗೆ ಅನ್ನಿಸ್ತಾ ಇದೆ? ಕೆಲಸ ಕಷ್ಟ ಅನ್ನಿಸ್ತಿದ್ಯಾ? ಕಷ್ಟನಾ? ಇಷ್ಟು ದಿನ ಚೇಂಬರ್ ಒಳಗಡೆ ಕೂತ್ಕೋತಿದ್ದವನು ಇವಾಗ ಆಚೆ ಕೂತ್ಕೋತಿದ್ದೀನಿ ಬಿಟ್ರೆ ಬೇರೆ ಏನೂ ವ್ಯತ್ಯಾಸ ಇಲ್ಲ. ಇದು ಒಂಥರ ಚೆನ್ನಾಗಿದೆ ಸತ್ಯ. ಒಳಗಡೆ ಕೂತಿರ್ಬೇಕಾದ್ರೆ ಏನು ಕೆಲಸ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ 100 ಕೆಲಸ ಕಣ್ಣಿಗೆ ಬೀಳುತ್ತೆ, ಮಾಡ್ಕೊಂಡು ಹೋಗ್ತಿರೋದೆ. ಓ, ಹಾಗಿದ್ರೆ ತುಂಬ ಕೆಲಸ ಇದೆ ಅನ್ಸುತ್ತಲ್ವಾ? ನಾನು ಕಾಲ್ ಮಾಡಿ ಏನಾದರೂ ಡಿಸ್ಟರ್ಬ್ ಮಾಡಿದ್ನಾ? ನಾನೇನು ಈಸಿಯಾಗಿ ಡಿಸ್ಟರ್ಬ್ ಆಗಲ್ಲ, ನೀನೇ ಈಸಿಯಾಗಿ ಡಿಸ್ಟರ್ಬ್ ಆಗಿ ನನ್ನ ಮಿಸ್ ಮಾಡಿಕೊಂಡು ಈ ಥರ ಕಾಲ್ ಮಾಡೋದು. ಏನೋ ನನ್ನ ಮಿಸ್ ಮಾಡ್ಕೋತಿದ್ಯಾ? ಅದಕ್ಕೆ ನಾ ಕಾಲ್ ಮಾಡಿದ್ದು ಸತ್ಯ. I'll call you back.
ಮತ್ತೆ ನನ್ನನ್ನು ಯಾಕೆ ಮಿಸ್ ಮಾಡ್ಕೊಂಡ್ಯಾ ಅಂತ ಕೇಳಿದೆ. ನೀನು ಮಿಸ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಯಾಕೆ ಮಿಸ್ ಮಾಡ್ಕೊಳ್ಳಿ? ಹೋಗೋ. ಕೊಬ್ಬು ಇವಳಿಗೆ. ನನ್ನ ಮಿಸ್ ಮಾಡ್ಕೋತಾ ಇರೋದಕ್ಕೆ ತಾನೇ ಫೋನ್ ಮಾಡಿದ್ದು, ಆದರೂ ಇಲ್ಲ ಅಂತ ಸಾಧಿಸ್ತಾಳಲ್ಲ. ಹಲೋ ಮಿಸ್ಟರ್ ಅಮುಲ್ ಬೇಬಿ, ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆಯಲ್ಲಿ ಹುಳ ಬಿಟ್ಕೋಬೇಡ. ನಾನು ನಿನ್ನನ್ನು ಮಿಸ್ ಮಾಡ್ಕೊಂಡಿಲ್ಲಪ್ಪ. ನೀನಿದ್ರೂ ಏನು ಅನ್ಸಲ್ಲ, ಇಲ್ಲ ಅಂದರೂ ಏನೂ ಅನ್ಸಲ್ಲ. ನಾನು ಆರಾಮಾಗಿದ್ದೀನಿ. ನೀನಿಲ್ಲ ಅಂದ್ರೇ ನನಗೆ ತಲೆನೋವು ಕಡಿಮೆ, ಇದ್ರೆ ಯಾವಾಗಲೂ ಕಾಲು ಕೆರ್ಕೊಂಡು ಜಗಳ ಆಡ್ತಿರ್ತೀಯ. ಆಫೀಸ್ ಅವರ್ಸನ್ನ ಆಫೀಸ್ ವರ್ಕ್ಗೆ ಅಂತ ಯೂಸ್ ಮಾಡಿ. ಇಲ್ಲಿ ನಿಮ್ಮ ಪರ್ಸನಲ್ ಮ್ಯಾಟರ್ಸ್ಗೆ ಜಾಗ ಇಲ್ಲ. ಅದರಲ್ಲೂ ಫೋನಲ್ಲಿ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡೋರು ಕೊಂಡ್ರೆ ನನಗೆ ಒಂದು ಚೂರು ಆಗೋದಿಲ್ಲ. ಮೈಂಡ್ ಇಟ್. ಅಮುಲ್ ಬೇಬಿ ಕೇಳಿಸ್ತಿದ್ಯಾ? ಹಲೋ. ಹಲೋ ಅಮುಲ್ ಬೇಬಿ, ಮಧ್ಯೆ ಫೋನ್ ಕಟ್ ಮಾಡಿದ್ರೆ ನಾನು ಏನಂತ ತಿಳ್ಕೊಬೇಕು. ಮತ್ತೆ ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ, ಏನಾಯಿತು? ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಬ್ಯುಸಿ ಇರ್ತೀನಿ ಅಂತ ಅರ್ಥ ಆಗಲ್ವಾ? ಅದನ್ನು ಹೇಳ್ಬಿಟ್ಟು ಕಟ್ ಮಾಡಬೇಕು ತಾನೆ. ಅಷ್ಟು ಟೈಮ್ ಆಗಲಿಲ್ಲ. ಅಲ್ಲ, ಅಲ್ಲೇನೋ ಜೋರಾಗಿ ಮಾತು ಬೇರೆ ಕೇಳಿಸ್ತಾ ಇತ್ತು. ಅದಕ್ಕೆ ಏನಾಯಿತು ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ. ತಪ್ಪಾ? ತಪ್ಪೆ. ಇಲ್ಲಿ ಏನು ನಡೀತಾ ಇದೆ, ಏನು ನಡೀತಾ ಇಲ್ಲ ಎಲ್ಲ ನಿಂಗೆ ವರದಿ ಒಪ್ಪಿಸ್ಬೇಕಾ? ಹಾಗೊಂದು ವೇಳೆ ನಿಂಗೆ ತಿಳ್ಕೊಳಕ್ಕೆ ಆಸಕ್ತಿ ಇದ್ದರೆ ನಾನು ಮನೆಗೆ ಬರೋರ್ಗು ವೇಟ್ ಮಾಡೋಕ್ಕಾಗಲ್ವಾ? ಎಲ್ಲ ಮನೆಗೆ ಬಂದೆ ತಿಳಿಸ್ತೀನಿ. ಆಯ್ತಪ್ಪ, ಸಾರಿ, ನಿನಗೆ ಕಾಲ್ ಮಾಡಿ ತಪ್ಪು ಮಾಡಿದೆ, ರೇಗಬೇಡ. ನಿನ್ನನ್ನು ಮಿಸ್ ಮಾಡ್ಕೋತಾ ಇದ್ದೆ, ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಕಾಲ್ ಮಾಡಿದೆ. ನೀನು ನಿನ್ನ ಮಾತು ಒಂದು ಅರ್ಥ ಆಗಲ್ಲ. ಒಂದ್ಸತಿ ಮಿಸ್ ಮಾಡ್ಕೋತೀನಿ ಅಂತ ಅನಿಸ್ತಿ, ಮಿಸ್ ಮಾಡ್ಕೊಳ್ಳಲ್ಲ ಅಂತ. ನಾನು ಯಾವುದು ನಂಬಲಿ? ಎಲ್ಲ ಡ್ರಾಮಾ ನಿಂದು. ನಾನು ನಿಂಗೆ ತಮಾಷೆ ಆಗೋಗಿದ್ದೀನಲ್ವಾ? ಅಲ್ಲ ಅಮುಲ್ ಬೇಬಿ, ಈಗ ಏನಾಯ್ತು ಅಂತ ನೋಡು. ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ. ಸಾರಿ. ಇಡು, ಅದನ್ನು ಹೇಳಿದರೆ ಸಾಕಿತ್ತು. ಅದು ಬಿಟ್ಟು ಕಾಲ್ ಕಟ್ ಮಾಡೋದು, ರೇಗೋದೆಲ್ಲ ಬೇಕಾ? ನಿನಗೆ ಮಾತ್ರ ಅಲ್ಲ, ನನಗೂ ಕೋಪ ಬರುತ್ತೆ, ನನಗೂ ಮನಸ್ಸಿದೆ, ಅದಕ್ಕೂ ನೋವಾಗುತ್ತೆ. ಹಲೋ ಹಲೋ ಮತ್ತೆ ಸತ್ಯನ ಬಗ್ಗೆ ಚಾಡಿ ಹೇಳ್ತಿದ್ಯಾ? ನಿನಗೆ ಹಾಗನ್ಸಿದ್ರೆ ನಾನೇನು ಮಾಡೋದಕ್ಕಾಗೋದಿಲ್ಲ ಅಮ್ಮ. ನಾನು ಹೇಳ್ತಿರೋದು ಈ ಮನೆ ಒಳ್ಳೆಯದಕ್ಕೆ. ನೀನು ನನ್ನ ಸಜೆಷನ್ಸ್ನ ತೊಗೊಂಡ್ರೆ ತಗೋ, ಇಲ್ಲ ಅಂದರೆ ಬಿಡು. ನನಗೇನು ಡಿಫ್ರೆನ್ಸ್ ಆಗೋದಿಲ್ಲ. ಕೀರ್ತನ, ಈಗ ನಾನು ಏನು ಮಾಡಬೇಕು ಅಂತ ಹೇಳ್ತಿರೋದು ನೀನು? ಅಮ್ಮ, ಮೊದಲು ನೀನು ಆ 6 months ಅಗ್ರಿಮೆಂಟ್ ಬಗ್ಗೆ ಯೋಚನೆ ಮಾಡು. ನಿನ್ನ ಪ್ರಕಾರ
ಅವಳು ಈ ಮನೆಗೆ ಹೊಂದ್ಕೊಂಡಿದ್ದಾಳೆ ಅಂದ್ಕೊಂಡಿದ್ಯಾ? ಗೊತ್ತಾಗ್ತಿಲ್ಲ ಕಣೆ. ಒಂದೊಂದ್ಸಲ ಹೊಂದ್ಕೊಂಡಿದ್ದಾಳೆ ಅನ್ಸತ್ತೆ, ಇನ್ನು ಕೆಲವು ಸಲ ಹೊಂದ್ಕೊಂಡಿಲ್ಲ ಅಂತ ಅನ್ಸತ್ತೆ. ನೋಡು, ಇಲ್ಲೇ ನೀನು ತಪ್ಪು ಮಾಡ್ತಿರೋದು. ಅವಳು ಮಾಡಿರೋ ಜುಜುಬಿ ಒಂದೆರಡು ಒಳ್ಳೆ ಕೆಲಸನ ಇಟ್ಕೊಂಡು ಅವಳಿಗೆ ಒಳ್ಳೆಯವಳು ಅನ್ನೋ ಪಟ್ಟ ಕಟ್ಟಬೇಡ. ಅವಳಿಂದ ಈ ಮನೆಗಾಗಿರೋ ಅವಮಾನ ಅನ್ಯಾಯನ ಮರಿಬೇಡಮ್ಮ. ಮನೆ ಬಿಡು ಕೀರ್ತನ. ಈಗೀಗ ಕಾರ್ತಿಕ್ ಕೂಡ ಅವಳನ್ನು ಹೊಂದ್ಕೋತಿದ್ದಾನೆ ಅಂತ ಅನಿಸ್ತಾ ಇದೆ. ಇವರು ಹಾಗೆ ಹೇಳ್ತಾರೆ. ನೀವಿಬ್ರು ಸ್ಪೆಷಲಿ ಅಪ್ಪ ನಂಬ್ಲಿ ಅಂತ ಕಾರ್ತಿಕ್ ಆಡ್ತಿರೋ ನಾಟಕ ಇದು. ಅವರಿಬ್ರು ಚೆನ್ನಾಗಿಲ್ಲಮ್ಮ, ಅವರಿಬ್ರಿಗೂ ಮ್ಯಾಚೇ ಇಲ್ಲ. ಅವರಿಬ್ರು ಎಲ್ಲರ ಮುಂದೆ ಪರ್ಫೆಕ್ಟ್ ಕಪಲ್ ಅಂತ ಅನ್ನಿಸ್ಕೊಳ್ಳಿ ಅಂತ ನಾಟಕ ಮಾಡ್ತಿದ್ದಾರೆ ಅಷ್ಟೇ. ನಿನಗೆ ಹೇಗೆ ಗೊತ್ತು? ಹೇಗೆ ಅಂದರೆ, ಕಾರ್ತಿಕೆ ಆಫೀಸಲ್ಲಿ ಈ ವಿಷಯನ ನನ್ನ ಹತ್ರ ಹೇಳಿದ್ದು. ಕಾರ್ತಿಕ್ಕು ಸತ್ಯ ಇಬ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ, ಅವರಿಬ್ರ ಮಧ್ಯೆ ಏನೂ ನಡೀತಿಲ್ಲ ಅಂತ ಹೇಳ್ದಮ್ಮ. ಟ್ರಸ್ಟ್ ಮೀ.